ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾವನ್ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ನಿಮ್ಮ ಅವ್ರ ಫೋನ್ ನಂಬರ್, ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ. ನಾನು ಎಸಿನ್ ಕರೆಸ್ತೀನಿ. ತಿಂಗಳು ಒಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ, ಇಲ್ಲಿ ಕೂತ್ಕೊಳ್ಳೋಣ. ಜನ ಬಂದು ಅವ್ರು ಉತ್ತರ ಹೇಳಿ ನೀವು ಇವ್ರು ಹೆಕಡೋದ್ರು ಹೊಡಿಸ್ತೀನಿ. ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋರು ಪರವಾಗಿಲ್ಲ, ಹೊಡಿತಾರೆ ಜನ ಹೆಕಡ ತಗೊಂಡು. ಇಲ್ಲ ನಿನ್ ಹೊಡಿತಾರೆ, ನಾನು ಹೊಡಿತಾರೆ. ನಿನ್ ಕೈ ಕೆಲಸ ಮಾಡ್ಸಕ್ಕಾಗಲ್ಲ, ನಾನು ಹೊಡಿತಾರೆ. ಇಲ್ಲ ನಿನ್ ಹೊಡಿತಾರೆ. ಯಾರು ಹಾಕ್ತಾರೆ? ಕುಚಿತ ಮಾತಾಡ್ತಾರೆ ಬಾಲಕೃಷ್ಣ ಅಂತ. ಇನ್ನೇನು ಮಾತಾಡೋದು? ಮುತ್ತಿಕ್ತಾರ ನಿಮ್ಗೆ? ನಾಚಿಕೆ ಆಗಲ್ಲ ನಿಮ್ಗೆ? ದಯವಿಟ್ಟು ಕ್ಲಾಪ್ಸ್ ಹಾಕಿ. ಜನಗಳನ್ನ ಯಾಕ್ರಿ ಸಾಯಿಸ್ತಾರಲ್ರಿ? ಎಲ್ಲಾರು ಸಾಯಿಸ್ತಿರಲ್ರಿ ಯಾಕ್ರಿ? ನಿಮ್ ಕುಟುಂಬದಲ್ಲಿ ಯಾರು ಸುಂದಿರ್ತೀರನ್ರಿ? ನಾಚಿಕೆ ಆಗ್ಬೇಕ್ರಿ. ಹೆಂಗಿರ್ಬೇಕ್ರಿ ಹೆಂಗ್ ಆಫೀಸರ್ ರೇ? MLA-ಗಳಾಗ್ಬೇಕನ್ರಿ ತಹಶೀಲ್ದಾರ್ಗಳೆಲ್ಲ. ಜನಗಳ ಮನ್ನಣೆ ಹೇಳ್ಕೊಂಡು ಅವನ ನಮ್ಮ ಇವರು ಕೋಲಾರ DC ರವಿ ಸತ್ತಾಗ ಜನ ಬಂದು ಹತ್ರುಕಂಡ್ರಿ. ಯಾಕತ್ರು? ಸಾವಿರಾರು ಜನ, ಲಕ್ಷಾಂತರ ಜನ ಯಾಕತ್ರು? ಮತ್ತೆ ಅದನ್ನ ಈಗ ನಿಮ್ಗೆ ಹೇಳ್ತಾರ ನನ್ನ ಮಗ ತೊಲಗೋದ ಕಣೆ ಅಂತಾರೆ. ನೋಡಿ ಯಾಕ್ರಿ ಬೇಕಿದೆಲ್ಲ ರೀ? ಎಲ್ಲಿದೆ ಸರ್ ತೋರಿಸಿ. ಈಗ ಕೇಳ್ರಿ ಒಂದ್ ನಿಮಿಷ. ಈಗ ಮೊನ್ನೆ ಒಂದು ಸ್ಟ್ರೈಕ್ ಆಯ್ತು. ಅದರಲ್ಲಿ ನಮ್ಮ ಕನ್ನಡ ಕುಮಾರ್ ಅವರು, ಜಯರಾಮ್ ಅವರು, ನಮ್ಮ HM ಕೃಷ್ಣಮೂರ್ತಿ ಅವರೆಲ್ಲ ಭಾಗವಹಿಸಿದ್ರು. ಅವಾಗ ನಾನು ತಹಶೀಲ್ದಾರ್ಗೆ ಯಾಕೆ ಸ್ಟ್ರೈಕ್ ಮಾಡಿದ್ರು ಅಂತ ಕೇಳಿ ಅಂತ ಹೇಳಿದ್ದೆ. ಯಾವುದೋ ಒಂದು ಕಣ್ಣೂರು ವಿಚಾರಕ್ಕೆ ಅವ್ರು ಸ್ಟ್ರೈಕ್ ಮಾಡಿದ್ರು. ಈಗ ಗೊತ್ತಾಯ್ತು ಅಧಿಕಾರಿದೇ ತಪ್ಪು ಅಂತ. ಇಲ್ಲಿ ನಾನು ಏನು ಹೇಳಿದ್ದೀನಿ ಅಂದರೆ, ಬೋಗಸಲ್ಲಿ ಒಂದಷ್ಟು ಜನ ತಿರುಗ್ತಾರೆ ಇಲ್ಲಿ, ಅವ್ರ ಮೇಲೆ ಕೇಸ್ ಹಾಕಿ ಬೋಗಸ್ ಆಗಿರೋನ್ನ ಇಲ್ಲಾಂದ್ರೆ ಎಂಡಾಸ್ಮೆಂಟ್ ಕೊಟ್ಟು ಕಳಿಸಿ ಅವ್ರಿಗೆ ಅಂತ ಹೇಳಿದ್ದೀನಿ. ಅದನ್ನು ಮಾಡಿಲ್ಲ ಅವರಿಂದ. ಈಗ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದೆ. ಆ ಕನ್ಸರ್ನ್ಡ್ VA ಸಸ್ಪೆಂಡ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಇವ್ರು ರಿಪೋರ್ಟ್ ಹಾಕ್ಬೇಕು ಅವ್ರಿಗೆ. ಈಗ ಒಂದೇ ನಂಬರ್ನ ಒಂದು ನಂಬರು ಅದೇ ನಂಬರ್ನಲ್ಲಿ 16 ಗುಂಟೆನ ಪೌತಿ ಖಾತೆ ಮಾಡೋರೆ. ಅದೇ ವ್ಯಕ್ತಿ ಇನ್ನೊಂದು ಕೇಳಿದಾಗ 3 ಎಕರೆ ಡಿಸ್ಪ್ಯೂಟ್ VA ರೈಸ್ ಮಾಡೋದು. ಕಾನೂನಲ್ಲಿ VA ರೈಸ್ ಮಾಡಂಗಿಲ್ಲ. ಯಾರಾದ್ರೂ ಸಂಬಂಧಪಟ್ಟವ್ರು ಯಾರು ಬೇರೆಯವರು ಅಣ್ಣ ತಮ್ಮರು ಇನ್ನೊಬ್ರು ಹಾಕಿದ್ರೆ ಡಿಸ್ಪ್ಯೂಟ್ಗೆ ಹೋಗ್ಬೇಕು. ಇವರೇ ರೈಸ್ ಮಾಡ್ಕೊಳ್ಳೋದು. ನೋಡ್ರಿ, ಇನ್ಮೇಲೆ ಏನಾದ್ರು ಈ ತರ ರೈಸ್ ಮಾಡ್ಕೊಂಡು ಅವರೇ ರೈಸ್ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕು ನೀವು. ಅವ್ರು ಯಾರು ರೈಸ್ ಮಾಡಕ್ಕೆ? ಏನ್ ಸರಿ ಸರ್? ಇದನ್ನ ಎಳೆ ಮಕ್ಕಳು ಸರಿ ಸರ್ ಸರಿ ಸರ್ ಅಂತೀರ. ಯಾವಾಗ ಹೇಳಿ ಸರಿ ಸರ್, ನಾಳೆ ಇದೆ ಕೆಲಸ. ಯಾವಾಗ ಹೇಳಿ ಸರಿ ಸರ್. ಏನ್ ಸರಿ ಮಾಡಿದಿರ ಓಲ್ ಹೇಳಿ. ಸರಿ ಸರ್ ಸರಿ ಸರ್, ನಾಳೆ ಇದೆ ಕೆಲಸ. ಆಮೇಲೆ ನಿಮ್ಗೆಲ್ಲ ಮನಸ್ಸಾಕ್ಷಿ ಅನ್ನೋದು ಇಲ್ವಾ? ಮನಸ್ಸಾಕ್ಷಿನೇ ಇಲ್ವಾ ನಿಮ್ಗೆಲ್ಲ? ಅವ್ರು ಬಡವ್ರ ಬಗ್ಗರನ್ನ ಮಕ್ಕ ನೋಡಿದ್ರೆ ಅವ್ರಿಗೆ ನಿಮ್ಗೆ ಕರುಣೆ ಅನ್ನೋದೇ ಬರಲ್ವಾ? ನಾನು ಹೇಳಿಲ್ವಾ, ಅವ್ವ ತಾಯಿಗಳಾಗ್ತಿರೋ ದೇವಸ್ಥಾನ ಮುಂದೆ ಭಿಕ್ಷೆ ಬಿಡ್ತಾರಲ್ಲ, ಹಂಗೆ ಮುಂದಿನ ಜನ್ಮದಲ್ಲಿ ನೀವೆಲ್ಲ ಈ ತರ ನೋವು ಕೊಟ್ರೆ ಜನಕ್ಕೆ ಅದನ್ನ ಬಿ ರಿಪೋರ್ಟ್ ಹಾಕಕ್ಕೆ ಹೇಳಿದೀನಿ. ಕನ್ಸರ್ನ್ VA ಮೇಲೆ ಸಸ್ಪೆನ್ಷನ್ ಮಾಡಕ್ಕೆ DC ಅವರು ನಾನು ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳವ್ರೆ. ಅವ್ರು ಸಸ್ಪೆಂಡ್ ಆಯ್ತಾರೆ. ನಾನು ಹೇಳಿಲ್ವಾ, ನ್ಯಾಯ ಅವ್ರ ಪರವಾಗಿದ್ರೆ ಅವ್ರಿಗೆ ಅನುಕೂಲ, ಇವ್ರ ಪರವಾಗಿದ್ರೆ ಇವ್ರಿಗೆ ಅನುಕೂಲ. ಈಗ ನಾನು ಅದಕ್ಕೆ ಬಂದಿದ್ದೀನಿ. ನ್ಯಾಯ ಅವ್ರ ಪರ, ಅರ್ಜಿದಾರರ ಪರವಾಗಿದೆ. ಅದಕ್ಕೆ ಇವಾಗ ಅದನ್ನ ಬಿ ರಿಪೋರ್ಟ್ ಹಾಕಕ್ಕೆ ಹೇಳಿದ್ದೀನಿ. ಅವರೇ ಕೊಡ್ಬೇಕು. ಅವ್ರು ಕೊಡದ್ರೆ ನನಗೂ ಈ ತರ ಜನ. ಮುಂದೆ ಸಾಕಷ್ಟು ಸಮಸ್ಯೆಗಳಿದೆ ಸರ್. ಈಗ ಇನ್ಮೇಲೆ ಪಾವತಿ ಖಾತೆ ಆಗ್ತಾ ಇಲ್ಲ ಅವೆಲ್ಲ ಅದಕ್ಕೆ ಈಗ ಈ ಮುಂದಿನ ಜನವರಿ 1st ವೀಕ್ ಇಂದ ಪ್ರತಿ ಹೋಬಳಿನಲ್ಲೂ ಕೂಡ ಕಂದಾಯ ಅದಾಲತ್ ಅಂತ ಮಾಡ್ತೀವಿ. ವಿಶೇಷವಾಗಿ ಅದು ಸಮಸ್ಯೆಗಳನ್ನ ಕಂದಾಯ ಅದಾಲತ್ತಲ್ಲಿ ಅರ್ಜಿ ತಗೊಂಡಂತ ಇವ್ರು ರೆಕಾರ್ಡ್ ಮಾಡಿಕೊಂಡು ಆಮೇಲೆ ಕ್ಲಿಯರ್ ಆಗಿರೋಲ್ಲ ಕ್ಲಿಯರ್ ಮಾಡಿ, ಕ್ಲಿಯರ್ ಆಗದೆ ಇರೋವನ್ನ ಎಲ್ಲ ಇಲ್ಲಿ ಮಾಗಡಿ ಕರೆಸಿ ಇಲ್ಲಿ AC ಮುಂದೆ ಒಂದು ರಿವ್ಯೂ ಮಾಡ್ತೀವಿ. ಯಾಕೆ ಕ್ಲಿಯರ್ ಆಗಿಲ್ಲ, ಏನ್ ಮಾಡಿಲ್ಲ ಅಂತ. ಅದಾದಾಗ ಇದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯ್ತದೆ. ಸಾಧ್ಯವಾದ್ರೆ ಒಂದ್ ದಿವಸ DC ಕರೆಸ್ತೀವಿ. ಸರ್ ಕಂಪ್ಲೇಂಟ್ ಬಾಕ್ಸ್ ಅಂತ ಇರ್ತೇನೆ ಇವರೇ ಸಾಹೇಬ್ರದ 129 ಎಷ್ಟವ್ರಿ? 24 ಅಷ್ಟೇ ಇರೋದು. ಸರ್ ಕಂಪ್ಲೇಂಟ್ ಬಾಕ್ಸ್ ಇಡ್ತೀನಿ ಅಂತ ಹೇಳ್ತಿರಲ್ಲ, ಅದ್ರ ಬಗ್ಗೆ ಸರ್ ಕಂಪ್ಲೇಂಟ್ ಬಾಕ್ಸ್ ಇಡಿಸ್ತೀನಿ ಅಂತ ಹೇಳಿದ್ರಲ್ಲ. ಈಗ ಒಂದು ದೂರ್ ಬಾಕ್ಸ್ ಇಡಕ್ಕೆ ಹೇಳ್ತೀನಿ. ಇಲ್ಲಿ ಎಷ್ಟೋ ಜನ ತಿರುಗಿ ಪಾಪ ಹೇಳ್ಕೊಳಕ್ಕಾಗದೆ ಹೊಂಟೋಯ್ತಾರಲ್ಲ, ಅದಕ್ಕೆ ಒಂದು ದೂರ್ ಬಾಕ್ಸ್ ನಾನೇ ಮಾಡಿಸ್ತೀನಿ. ಒಂದು ಪೆಟ್ಟಿಗೆ ಮಾಡಿ ಬೀಗ ಒಂದು ಇವ್ರ ಕೈಲಿ ಇರ್ತದೆ, ಒಂದು ಬೀಗ ನನ್ನ ಕೈಲಿ ಇರ್ತದೆ. ಅರ್ಜಿ ಹಾಕ್ತಾರೆ, ಅದನ್ನ ತೆಗಿತೀವಿ. ತೆಗೆದ್ಬಿಟ್ಟು ಯಾರು ಅರ್ಜಿ ಕೊಟ್ಟವ್ರೆ ಅವ್ರಿಗೊಂದು ಫೋನ್ ಮಾಡಿ ಕರೆಸ್ತೀವಿ ಇಲ್ಲಿಗೆ. ಯಾವತ್ತು ತೆಗಿಸ್ತೀವಿ ಸರ್ ಅದನ್ನ? ಅದು ಶೀಘ್ರದಲ್ಲೇ ಜನವರಿ ಮೊದಲನೇ ದಿವಸನೇ ಮಾಡ್ತೀವಿ. ಅದನ್ನು ಅಲ್ಲ, ಕಂಪ್ಲೇಂಟ್ ಬಾಕ್ಸ್ ಯಾವಾಗ ಓಪನ್ ಮಾಡ್ತೀರಾ? 15 ದಿವಸಕ್ಕೆ ಒಂದ್ಸರಿ ಓಪನ್ ಮಾಡ್ತೀವಿ. ಓಪನ್ ಮಾಡಿ ಅದನ್ನ ಕಂಪ್ಲೇಂಟ್ ಅಟೆಂಡ್ ಮಾಡಬೇಕು. ಅದನ್ನ ರೆಕಾರ್ಡ್ ನಮ್ಮ PA ಇರ್ತಾನೆ, ಅದನ್ನ ರೆಕಾರ್ಡ್ ಮಾಡಿಸ್ತೀವಿ ಬುಕ್ಕಲ್ಲಿ. ಏನ್ ಕಂಪ್ಲೇಂಟ್, ಯಾವ ಊರವನು ಏನ್ ಕಂಪ್ಲೇಂಟ್ ಕೊಟ್ಟವನೆ ಅಂತ ಅದನ್ನ ಇವ್ರು ಕೊಡ್ತೀವಿ. ಇವ್ರು ಅಟೆಂಡ್ ಮಾಡಬೇಕು. ಆಗಲ್ಲ ಅಂತಂದ್ರೆ ನಾನು ಬಂದು ಕೂತ್ಕೋತೀನಿ. AC ಬರ್ತಾರೆ.
ಅವಾಗ ಇವ್ರು ಕನ್ವಿನ್ಸ್ ಮಾಡ್ಬೇಕು ನಮಗೆ ಯಾಕೆ ಮಾಡೋಕ್ಕಾಗಲ್ಲ ಅಂತ, ಮಾಡೋಕ್ಕಾಗದೇ ಇರೋದನ್ನ ಅವ್ರಿಗೆ ಎಂಡಾಸ್ಮೆಂಟ್ ಕೊಟ್ಟು ಕಳಿಸ್ಬೇಕು. ನಿಮ್ಗೆ ಈ ಕಾರಣಕ್ಕೆ ಮಾಡೋಕ್ಕಾಗಲ್ಲ ಅಂತ ಕೊಟ್ಟು ಕಳಿಸ್ಬೇಕು. ಸರ್ ದಳ್ಳಾಳಿಗಳು ಜಾಸ್ತಿ ಆಗಿದ್ದಾರೆ ಅಂತ ಕೇಳ್ಬರ್ತಾರೆ. ಯಾರು ಕಾಸು ಕೇಳಿದ್ರೆ ಅದು ನೋಡಿ ಚೀಟಿಲಿ ಬರ್ದಾಕ್ಬೋದು. ಇವ್ರು ಕಾಸು ನನ್ನ ಕೊಡೋಕ್ಕಾಗದೇ ಇರೋದ್ರಿಂದ ವಿಳಂಬ ಮಾಡ್ತಾರೆ ಅಂತ ಬರ್ದಾಕ್ಬೋದು. ಇವತ್ತು ಪಾವತಿ ಖಾತೆಗೆ ಅರ್ಜಿ ಆಗ್ತದೆ ಸರ್, ಅವ್ರು ಪಾವತಿ ಖಾತೆ ಮಾಡೋದಿಲ್ಲ. ನಾನು ಅದನ್ನೇ ಹೇಳಿದ್ದೀನಲ್ಲ, ಪೌತಿ ಖಾತೆಗೆ ಈಗ ನಾನು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದೆ. ಪಾಣಿ ಇದ್ದು ಪೊಸಿಷನ್ ಅಲ್ಲಿ ಇದ್ರೆ ಇವರು ದಾಖಲಾತಿಗಳನ್ನ ಕೇಳಬೇಕಾಗಿರ್ತಕ್ಕಂಥದ್ದು ಪೋಡಿ ಮಾಡ್ಬೇಕಾರೆ, ಪೌತಿ ಖಾತೆ ಮಾಡ್ಬೇಕಾರಲ್ಲ. ಅವನ ಹೆಸರಲ್ಲಿ ಪಾಣಿ ಬತ್ತಿದ್ದು 15-20 ವರ್ಷದಿಂದ ಪಾಣಿ ಇದ್ದು ಅವ್ರು ಏನಾದ್ರು ಪೊಸಿಷನ್ ಸ್ಥಳ ತನಿಖೆ ಮಾಡಿ ಇವರು ರಿಪೋರ್ಟ್ ಹಾಕಿ ಇವ್ರು ಸ್ಥಳದಲ್ಲಿ ಅವ್ರು ಏನಾದ್ರು ಪೌತಿ ಖಾತೆ ಮಾಡ್ಬೋದು ಅಂತ ಜಿಲ್ಲಾಧಿಕಾರಿಗಳಿಗಾಗಲೇ ಹೇಳಿದ್ದಾರೆ. ಸಾರ್ವಜನಿಕರು ಇದನ್ನ ಪ್ರಶ್ನೆ ಮಾಡೋದಕ್ಕೆ ಕಲ್ತ್ಕೋಬೇಕು. ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಇದೇ ತರ ಮಾಡ್ಬೇಕು ಅಂತ ಇವ್ರಿಗೂ ಡೈರೆಕ್ಷನ್ ಕೊಟ್ಟಾರೆ. ಇವಾಗ ಪೋಡಿ ಮಾಡ್ಬೇಕಾದ್ರೆ ಮಾತ್ರ ಒರಿಜಿನಲ್ ದಾಖಲೆ ಕೇಳ್ತಾರೆ. ದಾಖಲೆ ಇಲ್ಲ ಅಂತಂದ್ರೆ ಮಿಸ್ಸಿಂಗ್ ರೆಕಾರ್ಡ್ ಕಳಿಸ್ತಾರೆ ಡಿಸಿಗೆ. ಅವ್ರು ಅಪ್ರೂವ್ ಮಾಡಿದ್ಮೇಲೆ ಇವ್ರು ಪೋಡಿ ಮಾಡ್ಬೋದು. ಅದನ್ನ ಒಂದು ಅಟ್ಲೀಸ್ಟ್ ನಾಮಫಲಕ ಹಾಕ್ಬೇಕಲ್ಲ ಸರ್, ಎಲ್ಲಿ ಏನಂತ ರೈತರು ಗೊತ್ತಾಗೋದಕ್ಕೆ. ನಮ್ಗಿನ್ನ ಬುದ್ಧಿವಂತರು ಸೀನಣ್ಣ ಪಾಪ ಹೇಳ್ಬೋಲ್ಲ. ಈಗ ಹೇಳಿಲ್ವ ಕುಮಾರಣ್ಣ ನಮ್ಮ ಬೈದ್ಬಿಟ್ಟು ನೀವು ಒಳ್ಳೆಯವರು ಸರ್, ಅವ್ರು ಸರಿ ಇಲ್ಲ ಅಂತ. ತೋರಿಸ್ತೀನಿ 4,000 ಚಿಲ್ಲರೆ ಅಂತ ಇಲ್ಲಿ ಇದೆ. ಸರಿ. ರೈಟ್ ಸರ್, ಥ್ಯಾಂಕ್ ಯು ಸರ್.